ಸಾಹಿತ್ಯ ಪರಿಷತ್ ಮತ್ತು ಬೀದರ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇಬ್ಬರೂ ಕೂಡಿಕೊಂಡು ಇದು ಏನು ಮಾಗನೂರು ಬಸಪ್ಪ ಪ್ರತಿಷ್ಠಾನದ ವತಿಯಿಂದ ರಾಜ್ಯ ಮಟ್ಟದ ಪುರಸ್ಕಾರ ಇದೆಯಲ್ಲ, ಅವ್ರು ಪ್ರತಿ ವರ್ಷ ಅವ್ರ ಊರಲ್ಲೇ ದಾವಣಗೆರೆಯಲ್ಲೇ ಮಾಡ್ತಿದ್ರು. ಇದೇ ಮೊದಲನೇ ವರ್ಷ ಅವ್ರು ಬೀದರ್ಗೆ ಅಪ್ಪೋರಿಗೆ ಹೋಗೋದು ಬರೋದು, ಅವರಿಗೂ ಇದು ಆಗಬಾರ್ದು ಮತ್ತು ಆ ಭಾಗ ನಮಗೂ ನೋಡ್ದಂಗೆ ಆಯ್ತು ಅಂತ ಅವರು ವಿಚಾರ ಬದಲಾವಣೆ ಮಾಡ್ಕೊಂಡು ಇಲ್ಲೇ ಅವರು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. 27ನೇ ತಾರೀಕಿಗೆ ಏನು ಬೆಳಗ್ಗೆ 10 ಗಂಟೆ ಕಾರ್ಯಕ್ರಮ ಶುರು ಆಗ್ತದೆ. ಅದ್ರಾಗೆಲ್ಲ ನಾವು ಪತ್ರಿಕೆಯಲ್ಲಿ ಆಮಂತ್ರಣ ಪತ್ರಿಕೆಯಲ್ಲಿ 10:30 ಅಂತದ. ಯಾಕೆ ಮಧ್ಯಾಹ್ನ 2 ಗಂಟೆ ಒಳಗಡೆ ಅಲ್ಲಿ ಖಾಲಿ ಮಾಡ್ಬೇಕೀಗ. ಮತ್ತು ಮಧ್ಯಾಹ್ನ ಬೇರೆ ಕಾರ್ಯಕ್ರಮಗಳು ಅದಾವಂತ ನಾನು ಕೇಳಿದ್ದೀನಿ. ಅದ್ರ ಸಲುವಾಗಿ 10 ಗಂಟೆಗೆ ಸ್ಟಾರ್ಟ್ ಆಯ್ತು ಅಂದ್ರೆ 1 ಗಂಟೆ 1:30 ತನಕ ಮುಗಿಸಿ ಅಲ್ಲೇ ಮಧ್ಯಾಹ್ನ ಪ್ರಸಾದ ಮಾಡಿಕೊಂಡು ಯಾರ್ದವ್ರು ಮತ್ತು ತಮ್ಮ ಕಾರ್ಯಗಳಲ್ಲಿ ಹೆಜ್ಜೆ ಇಡಬೇಕು. ಅದ್ರ ಸಲಕ್ಕೆ ಈಗ ನಾನು ಕರೆದಿದ್ದು ಒಂದು ಉದ್ದೇಶ ಏನು ಅಂತಂದ್ರೆ, ನಿಂಬಲ್ಲಿ ಯಾರ್ಬಲ್ಲಿ ಕಾರಿನ ವ್ಯವಸ್ಥೆ ಅದ, ನಿಂಬಲ್ಲಿ ವಾಹನಗಳವ, ನೀವು ನಿಮ್ಮ ಪರಿವಾರ ಸ್ನೇಹಿತರಿಗೆ ತಗೊಂಡು ನೀವು ಕರೆಕ್ಟ್ 9 ಗಂಟೆಗೆ ಇಲ್ಲಿ ಬಿಡಬೇಕು. 10 ಗಂಟೆಗೆ ನಾವು ಚನ್ನಬಸವ ಪಟ್ಟದೇವ್ರ ರಂಗಮಂದಿರದಾಗ ಎಲ್ಲರೂ ಬಿಳಿ ಸಮವಸ್ತ್ರ ಹಾಕ್ಕೊಂಡು, ಯಾಕಂದ್ರೆ ನಮ್ಮ ಬಾಲ್ಕಿದೆ ಅಲ್ಲೊಂದು ಮೆಸೇಜ್ ಹೋಗಬೇಕು. ಬಾಲ್ಕಿದ ಎಷ್ಟು ಶಿಸ್ತು ಬರ್ತಾರೆ, ಎಷ್ಟು ಅವ್ರ ಟೈಮ್ ಮೇಂಟೈನ್ ಮಾಡ್ತಾರೆ ಅಂತಕ್ಕಂಥದ್ದು. ಸರಿಯಾಗಿ 9 ಗಂಟೆಗೆ ಇಲ್ಲಿ ಬಿಡೋದು, 10 ಗಂಟೆಗೆ ಅಲ್ಲಿ ಚನ್ನಬಸವ ಪಟ್ಟದೇವ್ರ ರಂಗಮಂದಿರದಾಗ ಇರೋದು. ಮತ್ತು ಇಲ್ಲಿ ನಮ್ಮ ಮಾಮಡಿ ಸರ್ ಅವರು, BG ಪಾಟೀಲ್ ಅವರು ಎಲ್ಲ ಅಲ್ಲೆಲ್ಲ ವ್ಯವಸ್ಥೆ ಮಾಡಿಕೊಂಡು, ಅಲ್ಲಿ ಆಶ್ರಮದಲ್ಲಿ ಒಂದು ವಾಹನ ಮತ್ತು ಇಲ್ಲಿ ಮಠದ ಮೇಲೆ ಒಂದು ವಾಹನ ಇರ್ತದೆ. ಇದಕ್ಕೆ ಸ್ವಲ್ಪ ಎಲ್ಲರೂ ಯಾರಿಗೆ ಆ ವಾಹನದ ಸೌಲಭ್ಯ ಇಲ್ಲ ಅವರು ಅದ್ರಾಗ ಕೂಡ್ರಿ, ಯಾರಿಗೆ ಅದಾವ ಅವು ಗಾಡಿಗಳೆಲ್ಲ ತಗೊಂಡು ಅಲ್ಲೇ ಮತ್ತೆ ಮಧ್ಯಾಹ್ನದಿಂದ ಮತ್ತೆ ಏನಾರ ನಿಮ್ಮ ಕಾರ್ಯಗಳಿದ್ರು ಅಲ್ಲೇ ಅದರಲ್ಲಿ ಏನೋ ಇದ್ರು ಮಾಡ್ಕೊಂಡು ಬರ್ಬೋದು. ಅಥವಾ ಮತ್ತು ವಾಪಸ್ ನಿಮ್ಮ ಗುಡಿಗೆ ನೀವು ಸೇರ್ತಕ್ಕಂಥದ್ದು. ಈ ಕಾರ್ಯವನ್ನು ಬಹಳಷ್ಟು ಊರ್ದವ್ರು ಎಲ್ಲರೂ ಬರ್ತಾರೆ. ಬಾಲ್ಕಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕನ್ನೋದು ನಮ್ಮ ಕಳಕಳಿ ಇದೆ. ಯಾಕೆ ಅಪ್ಪೋರ ಸೇವಾ ಅಗಾಧದ. ಈ ಮಠಕ್ಕೆ ಬಂದಾಗ ಏನು ಪರಿಸ್ಥಿತಿ ಇತ್ತು, ಹೆಂಗಿತ್ತು ಎಲ್ಲವೂ ನಿಮಗೆ ಚಿತ್ರಣ ನಿಮ್ಮ ಕಣ್ಮುಂದದ. ಅಪ್ಪೋರ ಸೇವಾದಿಂದ ಎಷ್ಟು ಜನರಿಗೆ ಇದು ಒಂದು ಈಗ ಬಾಲ್ಕಿ ಮಠ ಅಪ್ಪೋರ್ ಅಂದ್ರೆ ಒಂದು ರೀತಿ ಆಶ್ರಯ ತಾಣ ಆಗ್ಯದ. ಎಲ್ಲರಿಗೆ ಒಂದು ನಿರ್ಗಲ್ ಅಪ್ಪೋರ್ ಬಂದಾಗ ಇಲ್ಲಿ ಹೇಳತ್ತಿರೋದು ತವ್ರ ಮನೆ ಆಗ್ಯದ ನಮ್ಗೆಲ್ಲರಿಗೆ ಅಂತಕ್ಕಂಥ ಮಾತು ಹೇಳಿದರು. ಆ ರೀತಿ ಅಪ್ಪೋರ ಸೇವಾ, ಆ ಸೇವಕ್ಕೆ ಅಷ್ಟು ಯಶಸ್ವಿ ಆಗ್ಲಿಕ್ಕೆ ಎಲ್ಲರಿಗೂ ನಿಮ್ಮೆಲ್ಲರ ಕೊಡುಗೆ ಅದ. ಅದ್ರ ಸಲಕ್ಕೆ 27ನೇ ತಾರೀಕಿಗೆ ಹೆಚ್ಚಿನ ಸಂಖ್ಯೆ ನೀವು ಬಂದು ಆ ಒಂದು ಸಂತೋಷ ಕ್ಷಣದಾಗ ಸಾಕ್ಷಿ ಆಗಬೇಕು, ಭಾಗಿಯಾಗಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣ.